ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದೇ ನಮ್ಮ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆದಂಥ ಅಟಾರಿ ಬಾಘಾ ಬಾರ್ಡರ್. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬಿಕಾಸ್ ಆಫ್ ನಮ್ಮ ಇಂಡಿಯನ್ ಫ್ಲ್ಯಾಗ್, ಒಂದು ದೊಡ್ಡದಾದಂಥ ಇಂಡಿಯನ್ ಫ್ಲ್ಯಾಗ್ನ ನೋಡ್ತಾನೆ ಒಂದು ಪಾಸಿಟಿವ್ ಎನರ್ಜಿ ಹಾಗೂ ವೈಬ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಆಲ್ರೆಡಿ ಪರೇಡ್ಗೂ ಮುಂಚೆನೇ ಒಂದಷ್ಟು ಸಾಂಗ್ಸ್ಗಳನ್ನ, ಪೇಟ್ರಿಯಾಟಿಕ್ ಸಾಂಗ್ಸ್ಗಳನ್ನ ಹಾಕಿರ್ತಾರೆ. ಸೊ ಒಂದಷ್ಟು ಜನ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿರ್ತಾರೆ. ಸೊ ಹೀಗೆ ನಾವು ಹೋಗಿ ಕೂತ್ಕೊಂಡ್ವಿ ನಮ್ಮ ಜಾಗಕ್ಕೆ. ಇದಕ್ಕೆ ಇಂಡಿಯಾಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಅಂತಾರೆ. ನಮ್ಮ BSF ಅವ್ರ ಕಡೆಯಿಂದ ಪರೇಡೆಲ್ಲ ನಡೆಯುತ್ತೆ. 25 to 30 ಮಿನಿಟ್ಸ್ ಆದಂಥ ಒಂದು ಪರೇಡ್. ನೋಡಿ, ಇದೇ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಆಗಿರುವಂಥ ಗೇಟ್. ಇಲ್ಲೇ ಫ್ಲ್ಯಾಗ್ ಲಾರಿಂಗ್ ಆಗಿರ್ಬೋದು, ಪರೇಡ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ನಡೆಯೋದು. ಆಲ್ಮೋಸ್ಟ್ ಒಂದು 25 to 30 ಮಿನಿಟ್ಸ್ ನಡೆಯುತ್ತೆ. ಅದು ನೋಡೋದಕ್ಕೇ ಹಬ್ಬ. ಸೊ ಡೆಫಿನೆಟ್ಲಿ ಯಾರಾದರೂ ಅಮೃತ್ಸರ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಜಾಗಕ್ಕೆ ಹೋಗಲೇಬೇಕು. ಹೋಗಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಆ್ಯಂಡ್ ಇದು ಬಂದ್ಬಿಟ್ಟು BSF ಅಂತ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಈ ಕಡೆಯಿಂದ ನಮ್ಮ ಇಂಡಿಯಾ ಸೈಡಿಂದ BSF ಪರ್ಸ್ನಲ್ಸ್ಗಳು ಪರೇಡ್ ಮಾಡ್ತಾರೆ, ಆ ಕಡೆಯಿಂದ ಪಾಕಿಸ್ತಾನಿ ಪರ್ಸ್ನಲ್ಸ್ಗಳು ಪರೇಡ್ನ ಮಾಡ್ತಾರೆ. ಸೊ ನನ್ನ ಪ್ರಕಾರ ಇದಂತೂ ಒಂದು ಸ್ಪೆಷಲ್ ಆಗಿರುವಂಥ ಫೀಲು. ಸೊ ಡೆಫಿನೆಟ್ಲಿ ಎಲ್ಲ ಇಂಡಿಯನ್ಸ್ ಹೋದರೆ ತುಂಬಾ ಖುಷಿಯಾಗತ್ತೆ, ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಇಂಡಿಯಾ ಬಗ್ಗೆ. ಆ್ಯಂಡ್ ಸಕ್ಕತ್ತಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ಕಾಗಿ ಆ್ಯಂಡ್ ಖುಷಿಯಿಂದ ಪರೇಡ್ನ ಎಂಜಾಯ್ ಮಾಡಿದೆ. ಆ್ಯಂಡ್ ಇನ್ನು ಮುಂದಕ್ಕೂ ಕೂಡ ನಾನು ತೋರಿಸ್ತೀನಿ ಹೇಗೆ ಪರೇಡ್ ಆಗಿರ್ಬೋದು, ಫ್ಲ್ಯಾಗ್ ಲಾರಿಂಗ್ ಆಗಿರ್ಬೋದು, ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ನೋಡಿ, ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕ್ಯಾಪ್ಚರ್ ಸಿಕ್ತು ನನಗೆ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಆ್ಯಂಡ್ ನಾನಿಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಹಾಕ್ತೀನಿ, ನೀವು ಕೂಡ ನೋಡ್ಕೊಂಬನ್ನಿ. ध्यान दें, आप सभी उपस्थित गणमान्य व्यक्तियों का BSF की तरफ से
ಅದ್ಭುತವಾಗಿ ಪರೇಡ್ನ ಮಾಡಿದ್ರು ಅಂತ. ನಿಜಕ್ಕೂ ಇಲ್ಲಿ ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಡಿಫ್ರೆಂಟ್ ಫೀಲು. ನೀವು ಕೂಡ ಸಾಧ್ಯ ಆದರೆ ದಯವಿಟ್ಟು ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.